ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ವಿಕಾಸ್. ಫ್ರೆಂಡ್ಸ್, ಒಂದು ಬಿಗ್ ಅಪ್ಡೇಟ್ ತಂದಿದ್ದೀನಿ ನಾನು. ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ, SSP ಸ್ಕಾಲರ್ಶಿಪ್ ಏನು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು 20 ಡಿಸೆಂಬರ್ 2024 ಇತ್ತು. ಇವಾಗ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ ಆಲ್ಮೋಸ್ಟ್ ಗೊತ್ತಿತ್ತು ಎಕ್ಸ್ಟೆಂಡ್ ಮಾಡ್ತಾರೆ ಅಂತ, ಬಟ್ ಈ ಸರಿ ಮಾತ್ರ ತುಂಬ ಜಾಸ್ತಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದರೆ ಇದೇ ಫೈನಲ್ ಡೇಟ್ ಆಗುತ್ತೆ. ಯಾರ್ಯಾರು ಈಗ ಅವಸರದಲ್ಲಿ ಆಗ್ತಾಯಿದ್ರಿ SSP ಸ್ಕಾಲರ್ಶಿಪ್ನ, ಪ್ಲೀಸ್ ಅಲ್ಲೇ ನಿಲ್ಲಿಸಿ ಒಂದು ಸ್ವಲ್ಪ ಕೂಲಾಗಿ ಏನೇನು ತಪ್ಪಿದರೆ ಎಲ್ಲನೂ ಸರಿ ಮಾಡಿಕೊಂಡು, ಅಂದರೆ ಈಗ ಆಲ್ರೆಡಿ ಹಾಕಿರೋದ್ರಲ್ಲಿ ಏನಾದರೂ ತಪ್ಪಿದರೆ ಎಲ್ಲನೂ ಚೆಕ್ ಮಾಡ್ಕೊಂಡು ಹಾಕೊಳ್ಳಿ. ಅವಸರದಲ್ಲಿ ಗಾಬರಿಲಿ ಏನೇನೋ ಮಾಡಿ ನಾಳೆನೇ ಲಾಸ್ಟ್ ಡೇಟ್ ಅಂತ ಹೇಳಿ ಸಬ್ಮಿಟ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ಇಲ್ಲಿ ನೋಡಿ, ನಿಮಗೆ ಕಾಣಿಸ್ಬೋದು ಲಾಸ್ಟ್ ಡೇಟ್ ಬಂದು 15 ಫೆಬ್ರವರಿ ಅಂತಿದೆ. ಓಕೆ, ಇದು ವೆಬ್ಸೈಟಲ್ಲಿ ಹೋಗಿ ನೋಡಿದ್ರೆ ನಿಮಗೆ ವೆಬ್ಸೈಟಲ್ಲಿ ಸಿಗಲ್ಲ. ಓಕೆ, ವೆಬ್ಸೈಟಲ್ಲಿ ತೋರಿಸ್ತೀನಿ ಒಂದು ನಿಮಿಷ. ಇಲ್ಲಿ ವೆಬ್ಸೈಟ್ಗೆ ಹೋದರೆ ವೆಬ್ಸೈಟಲ್ಲಿ ಇನ್ನೂ ಅವರು ಅಪ್ಡೇಟ್ ಮಾಡಿಲ್ಲ, ಅಂದರೆ ಡೇಟ್ ಎಕ್ಸ್ಟೆಂಡೆಡ್ ಅಪ್ಡೇಟ್ ಮಾಡಿಲ್ಲ. ಮೊದಲೇನು ಡೇಟ್ಗಳಿತ್ತು ಸೇಮ್ ಅದೇ ಡೇಟ್ ಇತ್ತು ಐತೆ ಇನ್ನೂ. ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಇಲ್ಲಿ ನೋಡ್ಬೋದು. ಕ್ಲಿಕ್ ಹಿಯರ್ ಮಾಡಿದ್ರೆ ಇಲ್ಲಿ ಸೇಮ್, ಅಂದರೆ ಇನ್ನೂ ಅಪ್ಡೇಟ್ ಮಾಡಿಲ್ಲ, ಬಟ್ ಇವಾಗ ಡೇಟು ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದು ನನಗೆ ಎಲ್ಲಿಂದ ಇನ್ಫಾರ್ಮೇಷನ್ ಬಂತು ಅಂತ ನೀವು ಕೇಳ್ಬೋದು. ಇನ್ಫಾರ್ಮೇಷನ್ ಬಂದು ನಮ್ಮ ಕಾಲೇಜಿಂದ ಬಂದಿತ್ತು. ಓಕೆ, ಕಾಲೇಜಿಂದ ಬಂದಿದೆ. ಅಂದರೆ ಇದು ಜೆನ್ಯೂನ್ ಇನ್ಫಾರ್ಮೇಷನ್ ಆಗಿರೋದ್ರಿಂದ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. SSPದೆ ಇದು, ನಂಬ್ಬೋದು. ಸೊ ನೀವು ಏನಾದರೂ ಈಗ ಸದ್ಯಕ್ಕೆ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ಪ್ಲೀಸ್ ಕೂಲಾಗಿ ಹಾಕಿ. ಫಾಸ್ಟಾಗಿ ಹಾಕೊಳ್ಳೋಕೆ ಹೋಗಿ ಆಮೇಲಿಂದ ಏನೇನೋ ತಪ್ಪು ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಇದು ದಿನಾಂಕ ನೋಡಿ, ನಿಮ್ಗೆ ಕಾಣಿಸ್ಬೋದು ಯಾವಾಗ ಬಂದಿರೋದಂದರೆ ಇವತ್ತೇ ಬಂದಿರೋದು ಇದು ವಿಷಯ. ಓಕೆ ಫ್ರೆಂಡ್ಸ್, ನೀವೀಗ ಬೇಕಾದರೆ USN ನಂಬರ್ ಬರೋವರೆಗೂ ಕಾಯ್ಬೋದು. ಬಟ್ ನನ್ನ ಪ್ರಕಾರ ಹೇಳೋದಾದರೆ ನೀವು CET ನಂಬರ್ ಮೂಲಕನೇ ಅಪ್ಲಿಕೇಶನ್ ಹಾಕೋದು ಒಳ್ಳೆಯದು. ಆದಷ್ಟು ಬೇಗ ಹಾಕಿ. ಅಂದರೆ USN ನಂಬರ್ ಮೂಲಕನೇ ನಾನು ಅಪ್ಲಿಕೇಶನ್ ಹಾಕ್ಬೇಕಂತೇನಿಲ್ಲ. ನಿಮಗೆ CET ಮೂಲಕ ಆಗ್ತೈತೆ ಅಂದರೆ ಪ್ಲೀಸ್ ಅದರಿಂದನೇ ಹಾಕಿ ನಿಮ್ಮದು ಅಪ್ಲಿಕೇಶನ್ ಕಂಪ್ಲೀಟ್ ಮಾಡ್ಕೊಳ್ಳಿ. USN ನಂಬರ್ಗೋಸ್ಕರನೇ ಕಾಯಬೇಕಂತ ಏನಿಲ್ಲ. ಓಕೆ, ನಿಮ್ಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂತ ಅನಿಸುತ್ತೆ. ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡೋದಕ್ಕಿಂತ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಈ ಇನ್ಫಾರ್ಮೇಷನ್ ತಲುಪಲಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೀಗೆ ನಿಮಗೆ ಅಪ್ಡೇಟ್ಸ್ ಮತ್ತು MBBS ರಿಲೇಟೆಡ್ ಕಂಟೆಂಟ್ಸ್, ಕಟ್ ಆಫ್ಸ್, ಯಾವುದೇ ರೀತಿ MBBS ರಿಲೇಟೆಡ್ ಕಂಟೆಂಟ್ಸು, ಕೌನ್ಸಿಲಿಂಗ್ ಟೈಪ್ ಏನೇ ಬೇಕಿದ್ರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪ್ರತಿಯೊಂದು ಇನ್ಫಾರ್ಮೇಷನ್ ನನ್ನ ಕೈಲಾದಷ್ಟು ತಲುಪಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಬಾಯ್.